ಆರಿದ್ರ ಮಳೆಯ ಅಬ್ಬರ ತಗ್ಗಿದ್ರೂ ಮಳೆಯಿಂದ ಸೃಷ್ಟಿಯಾಗಿರುವ ರಗಳೆಗಳು ಮಾತ್ರ ತಗ್ತಿಲ್ಲ. ಭೀಮಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಇಬ್ಬರಲ್ಲಿ ಓರ್ವನ ಶವ ಮಾತ್ರ ಪತ್ತೆಯಾಗಿದೆ. ಮಲೆನಾಡಲ್ಲಿ ಮಳೆ ತಗ್ಗಿದ್ದು ಇಂದು ಕೆಆರ್ಎಸ್ ಡ್ಯಾಂಗೆ ಸಿಎಂ ಹಾಗೂ ಡಿಸಿಎಂ ಬಾಗಿನ ಅರ್ಪಿಸಲಿದ್ದಾರೆ. ಆದರೆ ಉತ್ತರ ಭಾರತದಲ್ಲಿ ಮಳೆ ಅಬ್ಬರಿಸ್ತಾ ಇದ್ದು ಸಾವು ನೋವು ಗುಡ್ಡ ಕುಸಿತಗಳು ಹೆಚ್ಚಾಗಿವೆ. ಕಳೆದೊಂದು ವಾರದಿಂದ ಅಬ್ಬರಿಸಿದ್ದ ಆರಿದ್ರ ಮಳೆ ನಿಧಾನಕ್ಕೆ ತಣ್ಣಗಾಗೋದಿಕ್ಕೆ ಶುರುವಾಗಿದೆ. ಊರೂರಲ್ಲೂ ನೆರೆ ನರಕ ಎಬ್ಬಿಸಿದ್ದ ವರುಣದೇವ ಕೊಂಚ ಶಾಂತವಾಗಿದ್ದಾನೆ. ಮಲೆನಾಡು, ಕರಾವಳಿ ಹಾಗೂ ಬೆಳಗಾವಿ ಭಾಗದಲ್ಲಿ ಮಳೆಯ ಅಬ್ಬರ ತಗ್ಗಿದೆ. ಆದರೆ ಆರಿದ್ರ ಮಳೆ ಸೃಷ್ಟಿಸಿದ ಅವಾಂತರಗಳು ಮಾತ್ರ ನಿಲ್ತಿಲ್ಲ. ಜೂನ್ ಮಳೆಯ ರೌದ್ರಾವತಾರಕ್ಕೆ ಜಲಪಾತಗಳೆಲ್ಲ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿವೆ. ಮಹಾರಾಷ್ಟ್ರ ಮಳೆಯಿಂದಾಗಿ ಕೃಷ್ಣಾ ನದಿ ಹುಚ್ಚೆದ್ದು ಹರಿತಿದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕ ಪಡಸಲಗಿ ಗ್ರಾಮದಲ್ಲಿರೋ ಶ್ರಮಬಿಂದು ಸಾಗರ ಮುಳುಗಿ ಹೋಗಿದೆ. ಜಮಖಂಡಿ ತಾಲೂಕಿನ ಹಿಪ್ಪರಗಿ ಜಲಾಶಯದಿಂದ 1 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಿದ್ದು ಈ ಜಲಾಶಯದ ಕೆಳಭಾಗದಲ್ಲಿರೋ ಶ್ರಮಬಿಂದು ಸಾಗರ ಸಂಪೂರ್ಣ ಮುಳುಗಡೆಯಾಗಿದೆ. ಹೀಗಾಗಿ ಬ್ಯಾರೇಜ್ ಮೇಲೆಲ್ಲ ನೀರು ಉಕ್ಕಿ ಹರಿತಿದೆ. ಯಾದಗಿರಿ ಜಿಲ್ಲೆಯ ಮಾಚನೂರಿನಲ್ಲಿ ಭೀಮಾ ನದಿ ಹುಚ್ಚೆದ್ದು ಹರಿತಿದೆ. 3 ದಿನಗಳ ಹಿಂದೆ ಜಾನುವಾರುಗಳಿಗೆ ನೀರು ಕುಡಿಸಲು ನೀರಿಗಿಳಿದಿದ್ದಾಗ ಇಬ್ಬರು ಕೊಚ್ಚಿ ಹೋಗಿದ್ರು. ಸತತ ಕಾರ್ಯಾಚರಣೆ ನಡೆಸಿದ ಬಳಿಕ ಓರ್ವ ಯುವಕನ ಮೃತದೇಹ ಪತ್ತೆಯಾಗಿದೆ. ಈಗಲೂ ಎಸ್ಡಿಆರ್ಎಫ್ ತಂಡ ಕಾರ್ಯಾಚರಣೆ ನಡೆಸುತ್ತಿದ್ದು ಮತ್ತೊಬ್ಬ ಯುವಕನ ಪತ್ತೆಗೆ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಯಾವುದೇ ಒಂದು ಬಾಡಿ ಒಳಗೆ ಬಿದ್ದರೂ ಕೂಡ 24 ಗಂಟೆ ನಂತರ ಅದು ತೇಲ್ತದೆ. ಹಾಗಾಗಿ ನಾವು ಇವತ್ತು ಬೆಳಗ್ಗೆ ಸಿಕ್ಕಿದಂತ ಒಂದು ಹೋಪ್ ಇತ್ತು. ಹಾಗಾಗಿ ಒಂದು ಬಾಡಿ ಸಿಕ್ಕಿದೆ. ಅಂದ್ರೆ ಬಾಡಿ ಬಿದ್ದಿರುವಂತಹ ಒಂದು ಜಾಗದಲ್ಲಿ ನೀರಿನ ಫ್ಲೋ ಜಾಸ್ತಿ ಇರೋದ್ರಿಂದ ನಮ್ಮ ಒಂದು ಬೋಟ್ OBM ಮಿಷನ್ ಎಷ್ಟೇ ನಾವು ಪ್ರಯತ್ನ ಪಟ್ಟರೂ ಕೂಡ ನಾವು ಅಲ್ಲಿ ನಿಲ್ಲಕ್ಕಾಗ್ತಿರ್ಲಿಲ್ಲ. ಈ ಬಾರಿ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಮಳೆ ರೂಪದ ಸುನಾಮಿ ಎದ್ದಿದೆ. ಹೀಗಾಗಿ ಜಲಪಾತಗಳ ಜೊತೆಗೆ ಸಣ್ಣ ಸಣ್ಣ ಝರಿಗಳು ಕೂಡ ನೋಡುಗರ ಕಣ್ಮನ ಸೆಳೆಯುತ್ತಿವೆ. ಚಂದ್ರದೋಣ ಪರ್ವತ ಸಾಲಿನ ಅತ್ತಿಗುಂಡಿ ಗ್ರಾಮದ ಬಳಿ ಇರೋ ಝರಿ ಫಾಲ್ಸ್ ನೋಡೋದಿಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಚಿಕ್ಕಮಗಳೂರಿನ ಸಿರಿಮನೆ ಜಲಪಾತದ ವೈಭವ ನೋಡೋದಿಕ್ಕೆ 2 ಕಣ್ಣು ಸಾಲಲ್ಲ. ಕಲ್ಲು ಬಂಡೆಗಳ ಮೇಲಿಂದ ಜಲಪಾತದ ನೀರು ಧುಮ್ಮಿಕ್ಕುತ್ತಿದ್ದು ರೌದ್ರ ರಮಣೀಯ ದೃಶ್ಯ ನೋಡೋದಿಕ್ಕೆ ಪ್ರವಾಸಿಗರು ಹರಿದು ಬರ್ತಿದ್ದಾರೆ. ಮಹಾರಾಷ್ಟ್ರ ಮಳೆಯಿಂದಾಗಿ ಮಾರ್ಕಂಡೇಯ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಹರಿವಿನ ಮಟ್ಟ ಹೆಚ್ಚಾಗ್ತಿದೆ. ಗೋಕಾಕ್ ತಾಲೂಕಿನಲ್ಲಿರೋ ಗೊಡಚಿನ ಮಲ್ಕಿ ಫಾಲ್ಸ್ಗೆ ಜೀವ ಕಳೆ ಬಂದಿದ್ದು ಜಲರಾಶಿಯ ವೈಭವಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ಜೂನ್ ತಿಂಗಳಲ್ಲೇ ತುಂಬಿ ತುಳುಕ್ತಿದೆ ಕೆಆರ್ಎಸ್ ಡ್ಯಾಂ. ಕಾವೇರಿ ಕೊಳ್ಳದ ಜನ ಈ ಬಾರಿ ಫುಲ್ ಖುಷಿಯಾಗಿದ್ದಾರೆ. ಯಾಕಂದ್ರೆ ಈ ಬಾರಿ ಜೂನ್ ತಿಂಗಳಲ್ಲೇ ಕೆಆರ್ಎಸ್ ಡ್ಯಾಂ ತುಂಬಿ ತುಳುಕ್ತಿದೆ. ಈ ಬಾರಿ ಪೂರ್ವ ಮುಂಗಾರು ಮಳೆಯೇ ಯಥೇಚ್ಛವಾಗಿ ಆಗಿದ್ದರಿಂದ ಫಾರ್ ದ ಫಸ್ಟ್ ಟೈಮ್ ಜೂನ್ ತಿಂಗಳಲ್ಲೇ ಡ್ಯಾಂ ಭರ್ತಿಯಾಗಿದೆ. ಹೀಗಾಗಿ ನಾಳೆ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಭೇಟಿ ನೀಡಲಿರೋ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಾಗಿನ ಅರ್ಪಿಸಲಿದ್ದಾರೆ. ಉತ್ತರಾಖಂಡ್ನಲ್ಲಿ ಧಾರಾಕಾರವಾಗಿ ಸುರಿತಾ ಇರುವ ಮಳೆ ನರಕ ಸೃಷ್ಟಿಸಿದೆ. ಉತ್ತರಕಾಶಿ ಜಿಲ್ಲೆಯ ಯಮುನೋತ್ರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೇಘಸ್ಫೋಟ ಸಂಭವಿಸಿ 9 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಹಲವು ಕಾರ್ಮಿಕರು ಕಾಣೆಯಾಗಿದ್ದಾರೆ. ಭಾರೀ ಮಳೆ ಹಿನ್ನೆಲೆ ಮುಂದಿನ 24 ಗಂಟೆಗಳ ಕಾಲ ಚಾರ್ಧಾಮ್ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿದೆ. ಹರಿದ್ವಾರ, ಋಷಿಕೇಶ, ಶ್ರೀನಗರ, ರುದ್ರಪ್ರಯಾಗ, ಸೋನುಪ್ರಯಾಗ್ ಮತ್ತು ವಿಕಾಸ್ ನಗರದಲ್ಲಿ ಯಾತ್ರಾರ್ಥಿಗಳಿಗೆ ಪ್ರವೇಶ ನಿಷೇಧಿಸಲಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟ ಮತ್ತು ಭೂಕುಸಿತಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಭಾರೀ ಪ್ರವಾಹಕ್ಕೆ ಸಿಲುಕಿ ಈವರೆಗೂ 5ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಶಿಮ್ಲಾದಲ್ಲಿ ನಿರಂತರವಾಗಿ ಮಳೆ ಸುರಿತಿದ್ದು ಪ್ರವಾಸಿಗರು ಹೈರಾಣಾಗಿದ್ದಾರೆ.
ಜಾರ್ಖಂಡ್ನಲ್ಲೂ ಮಳೆಯಬ್ಬರ ಜೋರಾಗಿದೆ. ಪೂರ್ವ ಸಿಂಹಭೂಮ್ ಜಿಲ್ಲೆಯಲ್ಲಿ ಭಾರೀ ಪ್ರವಾಹ ಉಂಟಾಗಿದೆ. ಹೊಲಗದ್ದೆಗಳು, ಊರುಗಳು ಜಲಾವೃತವಾಗಿವೆ. ತಗ್ಗು ಪ್ರದೇಶದಲ್ಲಿರುವ ಮನೆ, ಶಾಲೆ, ಅಂಗಡಿಗಳಿಗೆಲ್ಲ ನೀರು ನುಗ್ಗಿದೆ. ಖಾಸಗಿ ಶಾಲೆಯಲ್ಲಿ ಸಿಲುಕಿದ್ದ 162 ಮಕ್ಕಳನ್ನ ಸುರಕ್ಷಿತವಾಗಿ ಪೊಲೀಸರು ರಕ್ಷಿಸಿದ್ದಾರೆ. ಪಶ್ಚಿಮ ಬಂಗಾಳ, ಹರಿಯಾಣ, ಚಂಡೀಗಢ ಮತ್ತು ದೆಹಲಿ, ಹಿಮಾಚಲ ಪ್ರದೇಶ, ಮಹಾರಾಷ್ಟ್ರ, ಪಂಜಾಬ್ ಮತ್ತು ಉತ್ತರ ಪ್ರದೇಶದಲ್ಲಿ ನಾಳೆ ನಾಡಿದ್ದು ಭಾರೀ ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಒಟ್ನಲ್ಲಿ ಕಳೆದೊಂದು ತಿಂಗಳಿಂದ ಅಬ್ಬರಿಸಿದ್ದ ವರುಣದೇವ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದ್ದಾನೆ. ಆದರೆ ಮಳೆ ಸೃಷ್ಟಿಸಿದ ಅವಾಂತರಗಳು ಮಾತ್ರ ಜನರನ್ನ ಬಿಟ್ಟು ಬಿಡದಂತೆ ಕಾಡ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 5 ಹುಲಿಗಳ ಹತ್ಯಾಕಾಂಡಕ್ಕೆ ಮಲೆ ಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಚಕ್ರಪಾಣಿಯ ನಿರ್ಲಕ್ಷ್ಯವೇ ಕಾರಣ ಅನ್ನೋ ಆರೋಪ ಕೇಳಿ ಬಂದಿತ್ತು. ರೈತರ ಸಮಸ್ಯೆಗೆ ಸ್ಪಂದಿಸದ ಅರಣ್ಯಾಧಿಕಾರಿ ಏನೇ ಹೇಳಿದ್ರೂ ಡೋಂಟ್ ಕೇರ್ ಅಂತಿದ್ದಾರೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ರು. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ನಡೆದಿದ್ದ ಹುಲಿಗಳ ಹತ್ಯಾಕಾಂಡ ರಾಷ್ಟ್ರಮಟ್ಟದಲ್ಲೂ ಸದ್ದು ಮಾಡಿತ್ತು. ಒಂದೇ ದಿನ ಒಂದೇ ಬಾರಿಗೆ 5 ಹುಲಿಗಳು ಸಾಯೋದಕ್ಕೆ ಸಾಧ್ಯನಾ ಅನ್ನೋ ಅನುಮಾನ ಎದ್ದಿತ್ತು. ಇದರ ತನಿಖೆಗಿಳಿದಾಗಲೇ ಗೊತ್ತಾಗಿದ್ದು ಹುಲಿಗಳಿಗೆ ವಿಷ ಹಾಕಿ ಕೊಂದಿದ್ದಾರೆ ಅನ್ನೋದು. ಇದೇ ಪ್ರಕರಣದಲ್ಲಿ 3 ಬಂಧನ ಕೂಡ ಆಗಿದೆ. ಆದರೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಮಲೆ ಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಚಕ್ರಪಾಣಿ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಿವೆ. ಡಿಸಿಎಫ್ ಎಡವಟ್ಟಿನಿಂದಲೇ ಇಷ್ಟೆಲ್ಲ ಸಮಸ್ಯೆಗಳಾಗಿದ್ದು ಅಂತ ಅನ್ನದಾತರು ಸಿಡಿದೆದ್ದಿದ್ದಾರೆ. ಮಲೆ ಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಚಕ್ರಪಾಣಿ ಮಾಡಿರೋ ಎಡವಟ್ಟುಗಳ ಸರಮಾಲಿಗೆ ಕಳಚಿಕೊಡ್ತಿದೆ. ಇವರ ಮೇಲೆ ಈ ಹಿಂದೆಯೂ 10 ಆರೋಪಗಳಿದ್ವು. ಇಲ್ಲಿಗೆ ಬರೋದಕ್ಕೂ ಮೊದಲು ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿದ್ದಾಗ 6 ಮರಗಳನ್ನು ಕಡಿಯಲು ಅನುಮತಿ ಕೇಳಿದ್ರೆ 66 ಮರಗಳ ಕಡಿಯಲು ಅಕ್ರಮವಾಗಿ ಅನುಮತಿ ಕೊಟ್ಟಿದ್ರು. ಇದೇ ಆರೋಪದಲ್ಲಿ ಸರ್ಕಾರ ಸಸ್ಪೆಂಡ್ ಕೂಡ ಮಾಡಿತ್ತು. ಇದಾದ ಬಳಿಕವೇ ಮಲೆ ಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಆಗಿ ನೇಮಿಸಿದ್ದು. ಈಗ ಇಲ್ಲೂ ಎಡವಟ್ಟುಗಳ ಸರಮಾಲೆಯನ್ನೇ ಸೃಷ್ಟಿಸಿದ್ದಾರೆ ಅನ್ನೋ ಆರೋಪದ ಕೂಗು ಎದ್ದಿದೆ. ರೈತರ ಸಮಸ್ಯೆಗಳ ಬಗ್ಗೆ ಡಿಸಿಎಫ್ ಚಕ್ರಪಾಣಿ ಕ್ಯಾರೆ ಅಂತಿರಲಿಲ್ವಂತೆ. ಕಾಡು ಪ್ರಾಣಿಗಳು ಬೆಳೆಗಳನ್ನ ಹಾನಿ ಮಾಡಿದಾಗ ಅಥವಾ ಮನುಷ್ಯರ ಮೇಲೆ ದಾಳಿ ಮಾಡಿದಾಗ ಎಷ್ಟೇ ಫೋನ್ ಮಾಡಿದ್ರೂ ರಿಸೀವ್ ಮಾಡ್ತಿರಲಿಲ್ವಂತೆ. ಆದ್ರೆ 15 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಖಾಸಗಿ ಕಂಪನಿಯ ಭರಚುಕ್ಕಿ ಪವರ್ ಜನರೇಷನ್ ಪ್ರಾಜೆಕ್ಟ್ಗೆ ಅನುಮತಿ ನೀಡಿ ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ರಂತೆ. ಈ ಯೋಜನೆಯಿಂದ ರೈತರಿಗೇನು ಉಪಯೋಗವಿಲ್ಲ, ಪರಿಸರಕ್ಕೆ ದೊಡ್ಡ ವಿಪತ್ತು ಎದುರಾಗುತ್ತೆ ಅಂತ ಅನ್ನದಾತರು ಕಿಡಿಕಾರ್ತಿದ್ದಾರೆ. ಇಲ್ಲಿಂದ ಅವ್ರನ್ನ ತಕ್ಷಣ ವರ್ಗಾವಣೆ ಮಾಡಿದ್ರೆ ಒಳ್ಳೆಯದು. ಯಾಕಂದ್ರೆ ಈಗ ಆಗಿರ್ತಂಥ ಘಟನೆಯಲ್ಲಿ ಸರ್ಕಾರ ಅಮಾನತ್ ಮಾಡಬೇಕಾಯ್ತು. ಆದರೂ ಸಹ ನಮ್ಗೆ ಸರ್ಕಾರದ ಮೇಲೆ ಅನುಮಾನ ಮೂಡ್ತಾ ಇದೆ. ಇವ್ರ ಮೇಲೆ ಏನಾದರೂ ಬಲವಾದಂಥ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಇದ್ದಾರೇನೋ ಅಂತ ನಮಗೆ ಈಗ ಅನುಮಾನ ಕಾಡ್ತಾ ಇದೆ. ಈಗಲಾದ್ರೂ ಸರ್ಕಾರ ಅವರ ಅಮಾನತಲ್ಲಿಟ್ಟು ಈ ಒಂದು ಪ್ರಕರಣವನ್ನು ತನಿಖೆ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ. ಡಿಸಿಎಫ್ ಚಕ್ರಪಾಣಿ ಎಡವಟ್ಟುಗಳು ಇಷ್ಟಕ್ಕೆ ನಿಂತಿಲ್ಲ. ಇವರ ಟಾರ್ಚರ್ಗೆ ಕೆಳ ಹಂತದ ಅಧಿಕಾರಿಗಳು ಹಾಗೂ ಆರ್ಎಫ್ಒಗಳು ಬೇಸತ್ತು ಹೋಗಿದ್ರು ಅನ್ನೋ ಮಾತಿದೆ. ಇವರ ಕಾಟ ತಾಳೋದಕ್ಕೆ ಆಗದೆ ಆರ್ಎಫ್ಒಗಳು ಇಲ್ಲಿಂದ ವರ್ಗಾವಣೆ ಮಾಡಿ ಅಂತ ದುಂಬಾಲು ಬಿದ್ದಿದ್ರಂತೆ. ಹುಲಿಗಳು ಸಾವನ್ನಪ್ಪಿದ ದಿನ ಅರಣ್ಯ ವೀಕ್ಷಕರು ಪ್ರತಿಭಟನೆ ನಡೆಸ್ತಿದ್ರು. ಸಂಬಳ ಆಗಿಲ್ಲ ಅನ್ನೋ ಕಾರಣಕ್ಕೆ ಧರಣಿ ಕೂತಿದ್ರು. ಆದ್ರೆ ಇವರ ಕಷ್ಟ ಆಲಿಸೋದ್ ಬಿಟ್ಟು ಡಿಸಿಎಫ್ ಸಾಹೇಬ್ರು ಬೆಂಗಳೂರಿಗೆ ಬಂದಿದ್ರಂತೆ. ಖಾಸಗಿ ಕೆಲಸಕ್ಕೆ ಸರ್ಕಾರದ ಕಾರನ್ನ ತಗೊಂಡು ಹೋಗಿದ್ದು ಬಟಾಬಯಲಾಗಿದೆ. ಹೊಸದಾಗಿ ಬಂದಂಥ ಮೇಲಧಿಕಾರಿ ಎಲ್ಲ ರೈತರ ಜೊತೆ ವಿರೋಧ ಕಟ್ಕೊಳ್ತಕ್ಕಂಥದ್ದು, ಎಲ್ಲ ರೈತರ ಭಾವನೆಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು, ಜೊತೆಗೆ ಅವರ ತಳಮಟ್ಟದ ಅಧಿಕಾರಿಗಳು ಏನಿದ್ದಾರೆ, ESF ಇರ್ಬೋದು, RFOಗಳು ಇರ್ಬೋದು, ARF ಇರ್ಬೋದು, ಯಾರ ಮೇಲೂ ಕೂಡ ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾ ಇರಲಿಲ್ಲ ಹೊಸದಾಗಿ ಬಂದಂಥ DCF. ಜೊತೆಗೆ 3-4 ಜನ RFOಗಳು ಮತ್ತು ASFಗಳು ಅವ್ರು ಟ್ರಾನ್ಸ್ಫರ್ ಬರ್ಕೊಂಡಿದ್ದಾರೆ. ಇವಾಗ ಕಾರಣ ಯಾಕಪ್ಪ, ಏಕಾಏಕಿ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ನೀವು ಯಾಕೆ ಅಂದರೆ ಇಲ್ಲ ನಮ್ಮ ಮೇಲಧಿಕಾರಿಗಳ ಜೊತೆ ನಮಗೆ ಅಡ್ಜಸ್ಟ್ ಆಗಲ್ಲ, ಮೇಲಧಿಕಾರಿಗಳು ನಮ್ಮ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳಲ್ಲ. ಒಟ್ನಲ್ಲಿ 5 ಹುಲಿಗಳ ಸಾವಿನ ಬೆನ್ನಲ್ಲೇ ಅಧಿಕಾರಿಗಳ ಅಸಲಿ ಕಥೆ ತೆರೆದುಕೊಳ್ತಿದೆ. ಹುಲಿ ಕೊಂದವರನ್ನೇನೋ ಬಂಧಿಸಿದ್ದಾರೆ. ಆದ್ರೆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಯಾವಾಗ ಅನ್ನೋದೇ ಯಕ್ಷ ಪ್ರಶ್ನೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.